ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 2ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 13ನೇ ತಾರೀಕು 4ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಎರಡು ಗ್ರಹಗಳು ರಾಶಿಯ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು ಏಪ್ರಿಲ್ನ ತಿಂಗಳಲ್ಲಿ. ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಾಸ ವಿಶೇಷತೆಗಳನ್ನು ನಾವು ಗಮನಿಸ್ಕೊಳ್ಳೇಬೇಕು. ಮಾಸ ವಿಶೇಷತೆ ಅಂತ ಹೇಳಿದಾಗ ಈ ತಿಂಗಳಲ್ಲಿ ಏನೇನು ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ದಿನಮಾನಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನೋಡಿ, ಏಪ್ರಿಲ್ನಲ್ಲಿ ನಿಮಗೆ ಮೊದಲನೇದಾಗಿ ಬರ್ತಕ್ಕಂತಹದ್ದೇ ತುಂಬ ದೊಡ್ಡ ಮಟ್ಟದ ಒಂದು ನಿಮ್ಮ ಆಸೆ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಚಿತ್ತಾ ಪೌರ್ಣಮಿ. ಚೈತ್ರ ಮಾಸದ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಆ ಚಿತ್ತಾ ಪೌರ್ಣಮಿ ದಿವಸ ನಡೆಯುವಂತಹ ವಿಶ್ವವಿಖ್ಯಾತ ಕರಗ ಮಹೋತ್ಸವ, ಬೆಂಗಳೂರು ಕರಗ ಮಹೋತ್ಸವ. ಹಲವು ಕಡೆ ಹಲವು ಭಾಗಗಳಲ್ಲಿ ಕರಗ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಬೆಂಗಳೂರಿನ ಈ ವಿಶೇಷ ಭಾಗದಲ್ಲಿ ನಡೆಯುವಂತಹ ದ್ರೌಪದಮ್ಮನವರ ಕರಗ ಇಡೀ ವಿಶ್ವದಲ್ಲೇ ವಿಖ್ಯಾತಿಯನ್ನು ಪಡೆದಿರುವಂತಹದ್ದು. 12ನೇ ತಾರೀಕು ನಡೆಯುತ್ತೆ. ಜೊತೆಗೆ ಅವತ್ತು ನೀವು ಸಮುದ್ರ ಸ್ನಾನಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ದೇವರ ಬಳಿ ಹೇಳಿ ಸಮುದ್ರದಲ್ಲಿ ದೀಪವನ್ನು ತೇಲಿಬಿಟ್ಟದ್ದೇ ಆದರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರಿಕೆ ಆಗ್ತದೆ. ಇದು 12ನೇ ತಾರೀಕು ಶನಿವಾರದ ದಿವಸ ಬರುವಂತಹ ಶನಿ ಪೌರ್ಣಮಿ ಚಿತ್ತಾ ಪೌರ್ಣಮಿ. ಅದಾದ ನಂತರ ಇರ್ತಕ್ಕಂತಹದ್ದೇ ಇನ್ನು ವಿಶೇಷವಾಗಿ ನಮಗೆ 14ನೇ ತಾರೀಕು ಸೌರ ಯುಗಾದಿ ಇದೆ. ನಮ್ಮ ದಕ್ಷಿಣ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ಈ ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡಲಾಗ್ತದೆ. 27ನೇ ತಾರೀಕು 4ನೇ ತಿಂಗಳು 2025 ಭಾನುವಾರದ ದಿವಸ ಅಮಾವಾಸ್ಯ ತಿಥಿ. ಆ ಅಮಾವಾಸ್ಯ ತಿಥಿ ಅಕ್ಷತಮಾವಾಸ್ಯೆ ಅಂತಹ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ರೀತಿಯ ಮಾಟಮಂತ್ರ ದೋಷ, ಕೃತಿಮ ದೋಷ ಅಥವಾ ಬೇರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ನೆಗೆಟಿವ್ ಎನರ್ಜಿಯಿಂದ ನೀವು ತುಂಬ ಸಮಸ್ಯೆಗೆ ಒಳಪಡ್ತಾ ಇದ್ದರೆ ಇವತ್ತಿನ ದಿವಸ ಮಾಡ್ಕೊಳ್ತಕ್ಕಂತಹ ಪರಿಹಾರಗಳು ನಿಮಗೆ ಅತ್ಯದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಅವತ್ತು ಬಹಳ ಚೆನ್ನಾಗಿರ್ತಕ್ಕಂತಹ ದಿವಸ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಇಷ್ಟು ವಿಶೇಷವಾಗಿರ್ತಕ್ಕಂತಹ ದಿನಮಾನಗಳು, ಎರಡು ಒಂದು ಅಮಾವಾಸ್ಯ ಒಂದು ಪೌರ್ಣಮಿ ತಿಥಿಗಳು ನಿಮ್ಮ ಜೀವನದಲ್ಲಿ ಬಹಳ ಅನುಕೂಲವನ್ನು ತಂದುಕೊಡುತ್ತೆ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೀವು ಮಾಡ್ಕೊಳ್ಳೋದಕ್ಕೆ ಅವತ್ತೇನಾದರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಯೋಚನೆ ಮಾಡದೆ ಕೈ ಹಾಕಿ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಶುಭವಾಗಲಿ. ಈ ಗ್ರಹಸ್ಥಿತಿಗಳು, ಗ್ರಹ ಪರಿಚಲನೆಗಳ ಪ್ರಭಾವವು ಮೀನರಾಶಿಯವರ ಮೇಲೆ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳನ್ನು ಏಪ್ರಿಲ್ನ ತಿಂಗಳಲ್ಲಿ ಕೊಡ್ತಾ ಇದೆ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಮೀನರಾಶಿಯವರಿಗೆ ಹೆಚ್ಚಿನ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದು. ಕಾರಣ ನಿಮಗೆ ಜನ್ಮ ಶನಿ ಪ್ರಾರಂಭ ಆಗಿರುವಂತಹದ್ದು. ಜನ್ಮಕ್ಕೆ ಗುರು ಬಂದಾಗ ಸಂಕಷ್ಟಗಳನ್ನು ಕೊಡ್ತಾನೆ. ಜನ್ಮಗುರು ನರೋದುಃಖಂ ಅಂತ ಹೇಳೋ ಹಾಗೆ ಜನ್ಮಕ್ಕೆ ಗುರು ಬಂದಾಗ ಬಹಳಷ್ಟು ದುಃಖಗಳು, ಕಷ್ಟಗಳು, ಸಂಕಷ್ಟಗಳು ಇದ್ದರೆ, ಆದರೆ ಶನಿ ಬಂದಾಗ ಒಂದಷ್ಟು ಪೀಡೆಗಳನ್ನು ಕೊಡ್ತಾನೆ. ಆ ಪೀಡೆಗಳು ನಮ್ಮ ಬದುಕಿನಲ್ಲಿ ಪಾಠವನ್ನು ಕಲಿಸುತ್ತೆ. ಇದು ಒಂದು ರೀತಿ ಕ್ಲೆನ್ಸಿಂಗ್ ಆ್ಯಂಡ್ ಫಿಲ್ಟರ್ ಟೈಮ್ ಇದ್ದ ಹಾಗೆ ಮೀನರಾಶಿಯವರಿಗೆ ನಿಮ್ಮ ಬದುಕಿನಲ್ಲಿ ಏನು ಇರಬೇಕು, ಏನು ಇರಬಾರದು, ಯಾವುದು ನಿಮ್ಮ ಬದುಕಿಗೆ ಒಳ್ಳೆಯದು, ಯಾವುದು ನಿಮ್ಮ ಬದುಕಿಗೆ ಕೆಟ್ಟದ್ದು ಅಂತ ನಿರ್ಧಾರ ಮಾಡುವ ಕಾಲ ಈ ಜನ್ಮ ಶನಿಯ ಕಾಲ. ಈಗಾಗಲೇ ಹಲವಾರು ಜನರು ಮೀನರಾಶಿಯವರಿಗೆ ಈ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ತುಂಬ ದೀರ್ಘಕಾಲದಿಂದ ನೀವು ಯಾರನ್ನು ನಂಬಿಕೊಂಡು ಬಂದಿದ್ದೀರೋ, ಯಾರನ್ನು ನೀವು ಯಾವುದೇ ಹಿಂದು ಮುಂದು ಆಲೋಚನೆ ಮಾಡದೇ ಇರೋ ಹಾಗೆ
ನಾನು ಬೇರೆ ಅಲ್ಲ, ಆ ವ್ಯಕ್ತಿ ಬೇರೆ ಅಲ್ಲ ಅಂತ ಹೇಳಿ ಭೇದವನ್ನೇ ತೋರಿಸದೆ ಬದುಕ್ತಾ ಇದ್ದೀರೋ, ನೀವು ಮಾಡಿರುವಂತಹ ತಪ್ಪೇನು ಅಂತ ಈಗಾಗಲೇ ಅದೆಷ್ಟು ಮಂದಿಗೆ ಅರಿವಾಗ್ತಾ ಬರ್ತಾ ಇದೆ. ನಿಮಗೆ ನೀವೇ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀರಾ, ಇಂತಹವರನ್ನೆಲ್ಲ ನಾನು ನಂಬಿದ್ದೀನಾ ಅಂತ. ಇಂತಹ ಒಂದು ಹಂತಕ್ಕೆ ಮನಸ್ಸು ತುಂಬ ಕುಗ್ಗಿ ಹೋಗುತ್ತೆ, ಕನಲು ಹೋಗುತ್ತೆ, ಬಳಲು ಹೋಗುತ್ತೆ. ಆದರೆ ಇದು ಒಂದು ರೀತಿ ನಾನು ಆಗಲೇ ಹೇಳಿದಾಗೆ ನಿಮ್ಮನ್ನು ಕ್ಲೀನ್ ಮಾಡುವಂಥ ಕ್ಲೆನ್ಸಿಂಗ್ ಪ್ರೋಸೆಸ್. ಯು ಶುಡ್ ಬಿ ರೆಡಿ. ನೀವು ಯಾವಾಗಲೂ ಅಷ್ಟೇ, ನೀವು ರೆಡಿಯಾಗಿರಿ. ಭಗವಂತನಿಗೆ ಗೊತ್ತಿದೆ ನಿಮ್ಮ ಬದುಕಿಗೆ ಏನು ಬೇಕು, ಏನು ಬೇಡ, ಯಾವುದನ್ನು ಉಳಿಸ್ಬೇಕು, ಯಾವುದನ್ನು ಉಳಿಸಬಾರ್ದು ಅಂತ. ಹಿ ಈಸ್ ದ ಟೀಚರ್, ಹಿ ಈಸ್ ದ ಗಾಡ್ ಫಾದರ್ ಅಲ್ವಾ. ಅವನು ಶಿಕ್ಷಕನಾಗಿದ್ದಾನೆ, ಗಾಡ್ ಫಾದರ್ ಆಗಿರ್ತಾನೆ, ಜೊತೆಗೆ ಆಸ್ ವೆಲ್ ಆಸ್ ಗಾಡ್ ಆಲ್ಸೋ. ಹಿ ನೋಸ್ ವಾಟ್ ಟು ಗಿವ್ ಆ್ಯಂಡ್ ವಾಟ್ ನಾಟ್ ಅಂತ. ಅದನ್ನು ಯೋಚನೆ ಮಾಡಬೇಡಿ. ನಿಮ್ಮ ಬದುಕಿನಲ್ಲಿ ಏನೋ ಹೋಗ್ತಿದೆಯಾ, ವ್ಯಕ್ತಿಗಳು ಹೋಗ್ತಿದ್ದಾರಾ, ಡೋಂಟ್ ಥಿಂಕ್ ಅಬೌಟ್ ದ್ಯಾಟ್, ಲೆಟ್ ದೆಮ್ ಗೋ. ಯಾಕಂದರೆ ಅವ್ರು ಯಾರು ನಿಮ್ಮ ಜೀವನಕ್ಕೆ ಅಲ್ಲ ಅನ್ನೋದನ್ನು ಈ ಜನ್ಮಶನಿ ನಿಮಗೆ ತಿಳಿಸ್ಕೊಡ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೈಂಡ್ ಸ್ಟೆಬಿಲಿಟಿ ಇರಬೇಕು. ಆ ಮೈಂಡ್ ಸ್ಟೆಬಿಲಿಟಿ ಇಲ್ಲದೆ ಹಲವು ತೊಂದರೆಗಳನ್ನು ನೀವು ಈ ತಿಂಗಳು ಅನುಭವಿಸಬೇಕಾಗತ್ತೆ. ಮಾನಸಿಕವಾಗಿ ತುಂಬಾ ಗೊಂದಲಗಳಾಗ್ತಾ ಇರುತ್ತೆ. ಹೋಗೋದನ್ನೇ ಬೇಕು ಅಂತ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಿ. ಮಾಡೋಕ್ಕೆ ಹೋಗಬೇಡಿ, ಬೇಡ. ದೇವರೇ ನಿರ್ಧಾರ ಮಾಡಿದ ಮೇಲೆ ಅದು ಕೆಟ್ಟದ್ದು ಕೆಟ್ಟದ್ದೇ, ಅದು ನಿಮಗೆ ಬದುಕಿಗಲ್ಲ ಅಂತ ಅಂದ್ಕೊಂಡು ನೀವೇ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ತಾಳ್ಮೆ ತಗೊಂಡು ಈ ತಿಂಗಳು ನೀವು ಎಷ್ಟು ಮೌನವಾಗತ್ತೆ ಅಷ್ಟು ಮೌನವಾಗಿರಿ. ಎಷ್ಟು ಮೌನವಾಗತ್ತೆ ಅಷ್ಟು ಮೌನವಾಗಿರಿ. ಹೆಚ್ಚಿಗೆ ಮಾತುಕತೆಗಳು ಬೇಡ, ಯಾರ ಹತ್ರನೂ ಒಡನಾಟ ಬೇಡ. ಯಾರಿಗೂ ನಿಮ್ಮ ಸುಖ ದುಃಖಗಳ ಸೌಖ್ಯದ ಬಗ್ಗೆ ಅಪ್ಡೇಟ್ಗಳು ಬೇಕಾಗಿಲ್ಲ, ಯಾರಿಗೂ ಬೇಕಿಲ್ಲ. ಮುಖದ ಮೇಲೊಂದು ಪರದೆ, ತುಟಿ ಮೇಲೊಂದು ನಗೆ, ಇಷ್ಟೇ ಈ ತಿಂಗಳ ಜೀವನ. ಇದ್ಬಿಡಿ ಹಾಗೆ, ಒಳ್ಳೆ ನೆಮ್ಮದಿ ಕಂಡ್ಕೋತೀರ. ಸಾಕು ಬದುಕಿದ್ದು ಬೇರೆಯವ್ರಿಗೋಸ್ಕರ. ಬೇರೆಯವ್ರಿಗೆ ಮಾಡಿದ್ದಲ್ಲಿ ಅರ್ಧದಷ್ಟು ನಿಮ್ಮ ಬದುಕಿಗೆ ನೀವೇನಾದರೂ ಮಾಡ್ಕೊಂಡಿದ್ದಿದ್ರೆ ನೀವು ಎಷ್ಟೋ ಖುಷಿಯಾಗಿರ್ತಿದ್ರೇನೋ. ಇನ್ನೊಂದಷ್ಟು ಹಣ ಒಟ್ಟಾಗ್ತಿತ್ತು, ಇನ್ನೊಂದಷ್ಟು ಐಶ್ವರ್ಯ ಒಟ್ಟಾಗ್ತಿತ್ತು, ಇನ್ನೊಂದಷ್ಟು ಒಡವೆಗಳು ಒಟ್ಟಾಗ್ತಾ ಇದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಒಟ್ಟಾಗ್ತಾ ಇತ್ತು ಅಲ್ವಾ. ಆಗಿದೆ ತೊಂದರೆಗಳು, ಸರಿ ಮಾಡ್ಕೊಳ್ತಾ ಹೋಗಿ. ಹಿಡಿದಿಟ್ಕೊಳ್ಳೋ ಪ್ರಯತ್ನ ಬೇಡ, ಬಿಟ್ಬಿಡಿ. ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಈ ತಿಂಗಳಲ್ಲಿ ನಿಮ್ಗೆ ಹಣಕಾಸಿನ ಕೊರತೆ ಅಂತ ಏನು ಬರೋದಿಲ್ಲ. ಒಂದಷ್ಟು ಧರ್ಮ ಕಾರ್ಯಗಳಿಗೆ ವಿನಿಯೋಗವನ್ನು ಮಾಡ್ತೀರಿ. ಕೆಲಸ ಕಾರ್ಯಗಳಲ್ಲಿ ಸಾಧಾರಣವಾದ ಪ್ರಗತಿಯನ್ನು ನೋಡ್ತೀರಿ. ಯಥಾಸ್ಥಿತಿ ಮಾರ್ಚ್ನಲ್ಲಿ ಹೇಗೆ ನಿಮಗೆ ಉದ್ಯೋಗದಲ್ಲಿ ಅಂತಹ ಏರೂ ಇಲ್ಲದೆ ಪೇರೂ ಇಲ್ಲದೆ ಈ ಇಳಿಕೆಗಳೂ ಇಲ್ಲದೆ ಏನು ಹೇಗೆ ಒಂದು ಸಮಾನವಾದಂತಹ ಜೀವನ ನಡೀತಾ ಇತ್ತೋ ಅದೇ ರೀತಿಯಾಗಿ ಸಮಾನಾಂತರವಾದಂತಹ ಜೀವನ ಸಹ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನು ಪ್ರಾಬ್ಲಮ್ ಏನಿಲ್ಲ. ಒಂದಿಷ್ಟು ಗುರುಬಲ ಬೇರೆ ಇಲ್ಲ. ಮುಂದೆ ಮೇ 14 ಗುರು ಬದಲಾವಣೆ ಆದರೂ 4ನೇ ಮನೆಗೆ ಹೋಗ್ತಾನೆ. ಆಗಲೂ ಸಹ ನಿಮ್ಗೆ ಅಂತಹ ಗುರುವಿನ ಅನುಗ್ರಹ ಸಿಗಲಾರದು. ಸೊ ಹಾಗಾಗಿ ಮೇ 14ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಿಂದ ಗುರುವಿನ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 7.5 ಮಧ್ಯಭಾಗಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ಈ 7.5 ಪೀಡನೆಯಿಂದ ಮತ್ತು ಗುರುವಿನ ಅನಾನುಗ್ರಹದಿಂದ ನೀವು ಪಾರಾಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಅದೆಷ್ಟೋ ಜನ ನಮ್ಮ ಶನಿಯಾಗದಲ್ಲಿ ಪಾಲ್ಗೊಂಡಿದ್ದೀರಿ. ಅದೇ ರೀತಿಯಾಗಿ ಗುರು ಮಹಾಯಾಗದಲ್ಲೂ ಸಹ ನೀವು ಪಾಲ್ಗೊಂಡು ನಿಮ್ಮ ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ಆಗಲಿ. ಅದೇ ರೀತಿಯಾಗಿ ಈ ಒಂದು ಗುರುವಿನ ಅನುಗ್ರಹ ಇಲ್ಲದೇ ಇರೋದ್ರಿಂದ 14ನೇ ತಾರೀಕು ಮಾಡುವಂತಹ ಯಾಗದಲ್ಲಿ ನಿಮ್ಮ ಹೆಸರಲ್ಲಿ ವೃಂದಾವಣೆ ಮಾಡ್ಕೋಬೇಕು. ಅದರ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದ ಯಾಗದ ನಂತರದಲ್ಲಿ ನಿಮಗೆ ಪೋಸ್ಟಿನ ಮುಖಾಂತರವಾಗಿ ರಕ್ಷಾ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ಕೈ ಕಟ್ಕೊಳ್ಬೇಕು. ಅಕ್ಷತೆ ಪ್ರಸಾದವನ್ನು ಕೊಡ್ತೀವಿ, ಅದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆಗಳನ್ನು ಮಾಡ್ತಾ ಬರಬೇಕು, ನಮಸ್ಕಾರಗಳನ್ನು ಮಾಡ್ತಾ ಬರಬೇಕು. ಇದರಿಂದ ಗುರು ಆಶೀರ್ವಾದ ಸಿಗುತ್ತೆ. ಮತ್ತು ಶನಿ ನಿಮಗೆ ಪೀಡಾಕಾರಕ ಹೌದೋ ಅಲ್ಲವೋ ಅನ್ನೋದನ್ನು ಮೊದಲು ನಿಮ್ಮ ಜನ್ಮಜಾತಕವನ್ನು ತೋರಿಸಿ ತಿಳ್ಕೊಳ್ಳಿ. ತುಂಬ ಶನಿಯಾಗಿರುತ್ತೆ, ಅದು ನಿಮಗೆ ತೊಂದರೆಯೇ ಕೊಡೋದಿಲ್ಲ, ಶುಭ ಫಲಗಳನ್ನು ಕೊಡುತ್ತೆ. ನಿಮ್ಮ ಜಾತಕದಲ್ಲಿ ಅಷ್ಟಕ ವರ್ಗದಲ್ಲಿ ಶನಿ ಬಿಂದುಗಳು ಏನಾದರೂ 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳಿದ್ರು ಅಂದರೂ ಸಹ ನಿಮಗೆ ಶುಭ ರೀತಿಯಾದ ಫಲಗಳನ್ನೇ ಕೊಡುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡು ಮುಂದುವರ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಮೇಲಧಿಕಾರಿಗಳು ನಿಮ್ಮ
ಕೆಲಸದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ ಮತ್ತು ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತಕ್ಕಂಥದ್ದು. ನಿಮ್ಮ ಕರ್ತವ್ಯದಲ್ಲಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರೋ ಹಾಗೆ ನೀವು ನೋಡ್ಕೊಳ್ತೀರಿ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂಥದ್ದು, ಖಾಸಗಿ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂತಹದ್ದು ಆಗುತ್ತೆ. ವ್ಯಾಪಾರಸ್ಥರಿಗೆ ಹೆಚ್ಚಿನ ಧನಲಾಭಗಳು ಉಂಟಾಗುತ್ತೆ. ಅದೇ ರೀತಿಯಾಗಿ ಧಾರ್ಮಿಕ ಕೆಲಸ ಕಾರ್ಯಗಳಿಗೋಸ್ಕರ ಒಂದಷ್ಟು ಹಣಕಾಸಿನ ವಿನಿಯೋಗವನ್ನು ಸಹ ನೀವು ಮಾಡ್ಕೊಳ್ತೀರಿ. ಕೃಷಿಕರಿಗೆ ಹೆಚ್ಚಿನ ಲಾಭಗಳು ಬರ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಕುಟುಂಬದಲ್ಲಿ ಅಂತಹ ಶುದ್ಧವಾದ ಅಥವಾ ತುಂಬ ದೊಡ್ಡ ಮಟ್ಟದ ಲಾಭಕರವೂ ಅಲ್ಲದ ನಷ್ಟಕರವೂ ಅಲ್ಲದ ಬೆಳವಣಿಗೆ ಇರುತ್ತೆ. ಅಂದರೆ ನಥಿಂಗ್ ಲಾಸ್, ಯಥಾಸ್ಥಿತಿ ನಿಮ್ಮ ಒಂದು ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಏನೂ ಪ್ರಾಬ್ಲಮ್ಗಳೇನು ಇರೋದಿಲ್ಲ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಒಟ್ಟಾರೆಯಾಗಿ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳು ಎಲ್ಲ ಒಂದು ರೀತಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದನ್ನು ಅಪ್ಪಿಕೊಳ್ಳೋದಕ್ಕೆ ಮನಸ್ಸು ಮತ್ತು ಕೈಗಳು ಇರೋದಿಲ್ಲ. ಚಿಂತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ಯಾಕೆ ಅನ್ನುವಂಥ ದೊಡ್ಡ ಕ್ವಶ್ಚನ್ ಮಾರ್ಕ್ಗಳನ್ನು ಮೀನರಾಶಿಯವರು ಇಟ್ಕೊಂಡ್ಬಿಡ್ತೀರ. ನನಗೆ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರವರ ಆತ್ಮದ ಮುಖಾಂತರವಾಗಿ ತಿಳ್ಕೊಳ್ಬೇಕು. ಯಾವ ರೀತಿಯಾದಂತಹ ಪಾಪಕರ್ಮಗಳನ್ನು, ಯಾವ ರೀತಿಯಾದಂತಹ ಪುಣ್ಯಕರ್ಮಗಳನ್ನು ನಾವು ನಮ್ಮ ಬದುಕಿನಲ್ಲಿ ಮಾಡಿರ್ತೀವಿ ನಮಗೆ ಗೊತ್ತೇ ಆಗೋದಿಲ್ಲ. ಗೊತ್ತಿಲ್ಲದೆಯೋ ಯಾವುದೋ ರೀತಿಯಲ್ಲಿ ಮಾಡಿರುವಂತಹ ಗೋಚರ ಮತ್ತು ಅಗೋಚರವಾಗಿ ನಮಗೆ ಕಾಡ್ತಾನೆ ಹೋಗುತ್ತವೆ ಕರ್ಮದ ಫಲಗಳು. ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ತಿಂಗಳು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಳಿ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವಲ್ಪ ಮಟ್ಟಕ್ಕೆ ನೀವು ಸುಧಾರಿಸ್ಕೊಳ್ಳೇಬೇಕು. ಪೈಲ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಅಜೀರ್ಣತೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಅಶಾಂತಿಗಳು, ದೈಹಿಕ ಅಸೌಖ್ಯಗಳು ಉಂಟಾಗುತ್ತೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿಕೊಳ್ಳೇಬೇಕು. ಪ್ರಾಪಂಚಿಕ ಜೀವನದ ಬಗ್ಗೆ ಒಂದಷ್ಟು ನಿರುತ್ಸಾಹವನ್ನು ತೋರಿಸ್ತೀರಿ. ಆಧ್ಯಾತ್ಮದ ಕಡೆಗೆ ನಿಮ್ಮ ಮನಸ್ಸು ವಾಲ್ತಕ್ಕಂತಹದ್ದು. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ವ್ಯಾಪಾರ ವ್ಯವಹಾರಗಳು ನಿಮ್ಗೆ ಯೋಚನೆಗೆ ಬರದೇ ಇರೋ ಹಾಗೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ ಅಂತ ಏನಿಲ್ಲ. ಉತ್ತಮವಾದ ಧನ ಲಾಭ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆಯಿಂದ ಎಲ್ಲವೂ ಗೌಣವಾಗ್ತಾ ಹೋಗುತ್ತೆ. ಜಾಗೃತೆಯಾಗಿರಿ. ನಿಮ್ಮ ಬದುಕಿನಲ್ಲಿರುವಂತಹ ಎಲ್ಲ ಕಷ್ಟ ಕೋಟಲೆಗಳು ಆಚೆ ಹೋಗಿ ನಿಮ್ಮ ಜೀವನ ಚೆನ್ನಾಗಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇದಾಗಿತ್ತು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಮೀನ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಪರಿಹಾರದ ವಿಭಾಗಕ್ಕೆ ಅಂತ ಬರೋದಾಯಿತು ಅಂದರೆ ಮೊದಲನೆಯದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದು ಎಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಎಷ್ಟೋ ಬಾರಿ ನಾವು ಪುಣ್ಯದ ಅರ್ಜನೆಗೋಸ್ಕರ ಏನೇನೋ ಮಾಡ್ತೀವಿ. ಆದರೆ ನಿಮಗೆ ಗೊತ್ತಿಲ್ಲದ ಒಂದು ಜೀವಕ್ಕೆ ಒಂದು ಹನಿ ನೀರು ಕೊಡೋದ್ರಿಂದ ಎಷ್ಟು ಒಳ್ಳೆ ಫಲ ಇದೆ ಗೊತ್ತಾ? ಈ ಬಿರುಬೇಸಿಗೆ ಕಾಲದಲ್ಲಿ ಅದೆಷ್ಟೋ ಬೀದಿ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾಗ ನಿಮ್ಮ ಮನೆ ಮುಂದೆ ಒಂದು ಬಟ್ಟಲಿನಲ್ಲಿ, ಒಂದು ಪಾತ್ರೆಯಲ್ಲಿ, ಒಂದು ಕುಂಡದಲ್ಲಿ ನೀರಿಟ್ಟಾಗ ಅದು ಎಲ್ಲಿಂದನೂ ಓಡಿ ಬಂದು ಕುಡಿಯುತ್ತೆ. ಅದು ಕುಡಿದು ಸಂತೋಷ ಪಡತ್ತೆ ಗೊತ್ತಾ? ಆ ಆನಂದ ನಿಮಗೆ ಕೋಟಿ ರೂಪಾಯಿ ಇದ್ದರೂ ಸಿಕ್ಕಲ್ಲ. ಈ ಸಣ್ಣ ಸಾಮಾಜಿಕ ಪರಿಹಾರಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ತಂದುಕೊಡೋದು. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ಈ ಒಂದು ತಿಂಗಳು ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ರಾಜರಾಜೇಶ್ವರಿ ಸ್ತವ ಸ್ತೋತ್ರದ ಪಠಣವನ್ನು ಮಾಡಿ. ರಾಜರಾಜೇಶ್ವರಿ ಸ್ತವ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇರುವಂತಹ ಅನಿಷ್ಟಾರಿಷ್ಟ ಫಲಗಳು ದೂರಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಶುಭದ ಫಲಗಳನ್ನು ಅನುಭವಿಸಬಹುದು. ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಜೀವನ ಚೆನ್ನಾಗಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.